ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಮೈಸೂರಿನಲ್ಲಿ ಮಳೆಗೆ ತಾರಕ ಡ್ಯಾಂ ಭೋರ್ಗರೆತ. ತಾರಕ ಜಲಾಶಯದಿಂದ ಅಪಾರ ನೀರು ರಿಲೀಸ್ ಮಾಡಲಾಗಿದೆ. ಮೈಸೂರು ಭಾಗದಲ್ಲಿ ಹೆಚ್ಚಿನ ಮಳೆ ಆಗ್ತಿರುವಂತಹ ಕಾರಣ ತಾರಕ ಜಲಾಶಯದಿಂದ ಅಪಾರ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಕಟ್ಟೆಮನಗನಹಳ್ಳಿ ಸೇತುವೆ ಮೇಲೆ ಹರಿತಿರುವಂತಹ ನೀರು ಹಲವು ಮನೆಗಳು ಜಮೀನಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಎಚ್.ಡಿ. ಕೋಟೆ ತಾಲೂಕಿನಲ್ಲಿರುವಂತಹ ತಾರಕ ಜಲಾಶಯ ನೋಡಿ ಎಷ್ಟು ಮಟ್ಟಿಗೆ ನೀರಲ್ಲಿ ಹರಿತಿದೆ ಅಂತಂದರೆ ಸೇತುವೆ ಕಂಪ್ಲೀಟಾಗಿ ಮುಚ್ಚೋಗಿದೆ. ಕಟ್ಟೆಮನಗನಹಳ್ಳಿ ಆಲತ್ತಾಳಹುಂಡಿ ಸಂಪರ್ಕ ಕಡಿತ ಆಗಿದೆ. ಈಗ ಅಂತರ ಸಂತೆ ರಸ್ತೆ ಮಾರ್ಗ ಬಳಸಿ ಸಂಚಾರ ಮಾಡುವಂತಹ ಪರಿಸ್ಥಿತಿ. ಜಲಾಶಯದ ನೀರಲ್ಲಿ ಕೊಚ್ಚಿ ಬರ್ತಿರುವಂಥ ಮರದ ದಿಮ್ಮಿಗಳು. ಮೈಸೂರಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇದು ಕಟ್ಟೆಮನಗನಹಳ್ಳಿಯಲ್ಲಿ. ಇನ್ನು ಮಂಡ್ಯದಲ್ಲೂ ಕೂಡ ಮಳೆ ಆರ್ಭಟಕ್ಕೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕೆಆರ್ಪೇಟೆಯಲ್ಲಿ ಬಿರುಗಾಳಿ ಸಹಿತ ಮಳೆಯ ಅಬ್ಬರ. ವಿದ್ಯುತ್ ಕಂಬದ ಮೇಲೆ ಉರುಳಿದಂಥ ಬೃಹತ್ ಮರ. ಈಚಲ್ಗುಡ್ಡೆ ಕಾವಲ್ ಗ್ರಾಮದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಟ್ರಾನ್ಸ್ಫಾರ್ಮರ್ ಸಮೇತ ವಿದ್ಯುತ್ ಕಂಬ ಧರೆಗೆ. ಗ್ರಾಮದಲ್ಲಿ ತರಾಶಾಹಿ ಆಗಿರುವಂಥ 4 ವಿದ್ಯುತ್ ಕಂಬ. ನಿನ್ನೆ ಸಂಜೆಯಿಂದ ಕತ್ತಲಲ್ಲಿ ಕಾಲ ಕಳೀತಿರುವಂತಹ ಜನ ನೀವೀಗ ನೋಡ್ತಾ ಇದ್ರೆ ಒಂದು ದೊಡ್ಡ ಪೋಲೆಯಲ್ಲಿ ಬಿದ್ದಿದೆ ಟಿಸಿ ಸಮೇತ. ಸದ್ಯಕ್ಕೆ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕೂಡ ಯಾರೂ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸಂಜೆಯಿಂದ ಕತ್ತಲಿನಲ್ಲೇ ಜನ ಕಾಲ ಕಳೀತಿದ್ದಾರೆ. ಈಚಲ್ಗುಡ್ಡೆ ಕಾವಲ್ ಗ್ರಾಮದಲ್ಲಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ನೋಡ್ತಾ ಇದ್ರೆ ಎರಡು ದೃಶ್ಯಗಳನ್ನು, ಒಂದು ಕಡೆ ಕಂಪ್ಲೀಟ್ ಒಂದು ಟಿಸಿ ಇರುವಂಥದ್ದನ್ನೇ ಬಿದ್ದಿರೋದಲ್ಲಿ, ಇನ್ನೊಂದು ಕಡೆ ಮತ್ತೊಂದು ವಿದ್ಯುತ್ ಕಂಬ, ಒಂದು ದೊಡ್ಡ ಮರ ಬಿದ್ದಿರುವಂಥ ಕಾರಣ. 4 ವಿದ್ಯುತ್ ಕಂಬಗಳು ಈ ಊರಿನಲ್ಲೇ ಈಗ ಧರಾಶಾಹಿಯಾಗಿವೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ. ಕೆಆರ್ಎಸ್ನಿಂದ ಕಾವೇರಿ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಬೋರ್ಗೆರೆದು ಹರಿಯುತ್ತಿರುವಂತಹ ಕಾವೇರಿ ನದಿ ನೀರು ಕೆಆರ್ಎಸ್ನಿಂದ 56,474 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. 24 ಗೇಟ್ಗಳ ಮೂಲಕ ನದಿಗೆ ನೀರು ರಿಲೀಸ್ ಆಗ್ತಾ ಇದೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಸದ್ಯ 52,856 ಕ್ಯೂಸೆಕ್ ನೀರು ಕೆಆರ್ಎಸ್ಗೆ ಒಳಹರಿವಾಗಿ ಬರ್ತಾ ಇದೆ. ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಜೋರಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಸಂತವೇರಿಯಲ್ಲಿ ಮಳೆಗಾಳಿ ಎಫೆಕ್ಟ್. ಮನೆ ಮೇಲೆ ಉರುಳಿದಂಥ ಮರ ಬಿದ್ದು ಪುಡಿ ಪುಡಿ ಆದಂಥ ಮನೆಯ ಮೇಲ್ಛಾವಣಿ. ಸಂತವೇರಿಯಲ್ಲಿ ಆಗಿರುವಂಥ ಘಟನೆ ಇದು. ಮರ ಬಿದ್ದು ಮನೆಯ ಮೇಲ್ಛಾವಣಿ ಪುಡಿ ಪುಡಿಯಾಗಿದೆ. ಸಂತವೇರಿ ಗ್ರಾಮದ ಮೊಹಮ್ಮದ್ ಅನ್ನೋರ ಮನೆ ಇದು. ಮನೆ ಮೇಲೆ ಮರ ಬಿದ್ದಿದ್ರಿಂದ ಇಡೀ ರಾತ್ರಿ ಅವರು ಜಾಗರಣೆ ಮಾಡಬೇಕಾಯಿತು. ರಾತ್ರಿ ಸುರಿದಂಥ ಬಿರುಗಾಳಿ ಸಹಿತ ಮಳೆಗೆ ಅವಾಂತರ. ಮಲೆನಾಡು ಭಾಗದಲ್ಲಿ ಈಗ ಮಳೆ ಜೊತೆ ಗಾಳಿ ಕೂಡ ಜಾಸ್ತಿ ಆಗಿರೋದ್ರಿಂದ ಸಾಕಷ್ಟು ಕಡೆ ಮುಖ್ಯ ರಸ್ತೆಯಲ್ಲೂ ಓಡಾಡೋ ಹಾಗಿಲ್ಲ. ಜೊತೆಗೆ ಮರ ಇರುವಂಥ ದೊಡ್ಡ ಮರಗಳಿರುವಂಥ ಪ್ರದೇಶದಲ್ಲಿರುವಂಥ ಮನೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ನೋಡಿ ಸಂತವೇರಿಯ ದೃಶ್ಯ ಇದು. ಶೀಟ್ನ ಮನೆ ಇದು. ಮನೆ ಮೇಲೇನೆ ಮರ ಬಿದ್ದು ಮರದ ರೆಂಬೆ ಹೊಡೆದು ಪುಡಿ ಪುಡಿಯಾಗಿದೆ. ಇನ್ನು ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲೂ ಕೂಡ ಅವಾಂತರ ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಗೆ ಧರೆಗುರುಳಿದಂಥ ಮರ, ವಿದ್ಯುತ್ ಕಂಬಗಳು, ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದರಿಂದ ಸಂಪರ್ಕ ಕಂಪ್ಲೀಟ್ ಬಂದ್ ಆಗಿದೆ. ಬಳ್ಳಾಯನಗಿರಿ, ಬಾಬಾ ಬುಡನ್ಗಿರಿ, ಝರಿ ಫಾಲ್ಸ್ ಎಲ್ಲ ಕಡೆ ಕೂಡ ಈಗ ರಸ್ತೆ ಬಂದಾಗಿರೋದು. ಮರ ಬಿದ್ದಂಥ ರಭಸಕ್ಕೆ ತುಂಡಾಗಿ ಬಿದ್ದಿರುವಂಥ ವಿದ್ಯುತ್ ಕಂಬಗಳು. ಈ ಭಾಗದಲ್ಲಿ ರಸ್ತೆಗಳಲ್ಲಿ ಓಡಾಡುವಂಥವರು ಕೂಡ ಭಾಳ ಎಚ್ಚರಿಕೆಯಿಂದ ಇರಬೇಕು. ಯಾವ ಸಂದರ್ಭದಲ್ಲಿ ಯಾವ ಮರ ಬೀಳುತ್ತೆ, ಅಲ್ಲಿ ಜರಿ ಕುಸಿತ ಹೋಗುತ್ತೆ ಅನ್ನೋದು ಈಗ ಆತಂಕ ಮೂಡಿಸ್ತಾ ಇದೆ. ಇವಾಗ ನೋಡ್ತಾ ಇದ್ದೀರಾ, ರಾತ್ರಿ ಹೊತ್ತು ಟ್ರಾವೆಲ್ ಮಾಡಬೇಕಾದ್ರೆ ರಸ್ತೆ ಮೇಲೆ ಬಿದ್ದಿರುವಂಥ ಮರಗಳು. ಇನ್ನು ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆ ಹೊಡೆತಕ್ಕೆ ನರಕಯಾತನೆ. ಬಜಿಗುಂಡಿ ಗ್ರಾಮದಲ್ಲಿ ಮಳೆಗೆ ಕಾರಿನ ಮೇಲೆ ಬಿದ್ದಂಥ ಮರ. ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಮರ, ಚಾಲಕ ಬಚಾವ್. ಬಜಿಗುಂಡಿ ಗ್ರಾಮದಲ್ಲಿ ಮಳೆಗೆ ಕಾರಿನ ಮೇಲೆ ಮರವೊಂದು ಬಿದ್ದಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಓಮ್ನಿ ಕಾರ್ನ ಮೇಲೆ ಬಿದ್ದಿರೋದು ಮರ. ಸದ್ಯಕ್ಕೆ ಒಂದಷ್ಟು ವಿದ್ಯುತ್ ಕಂಬಗಳು ಇದೆಲ್ಲವೂ ಕೂಡ ಧರೆಗುರುಳಿದೆ. ಕತ್ತಲಲ್ಲಿ ಜನ ಇದ್ದಾರೆ. ನೋಡ್ತಾ ಇದ್ದ ಹಾಗೆ ಅಲ್ಲಿ ರೋಡ್ ಬ್ಲಾಕ್ ಆಗಿದೆ. ಆಗಲೇ ನಾನು ಹೇಳ್ತಾ ಇದ್ದೆ, ಈ ಮಲೆನಾಡು ಭಾಗದಲ್ಲಿ, ಕೊಡಗು, ಹಾಸನ ಈ ಭಾಗದಲ್ಲಿ
ಯಾವ ಸಂದರ್ಭದಲ್ಲಿ ಯಾವ ಮರ ಬಂದು ಬೀಳುತ್ತೆ ಅನ್ನೋದು ನೀವು ಊಹಿಸೋಕ್ಕೂ ಸಾಧ್ಯ ಇಲ್ಲ. ನೋಡಿ, ಹಿಂದೆ KSRTC ಬಸ್ ಸೇರಿದ ಹಾಗೆ ಒಂದಷ್ಟು ವೆಹಿಕಲ್ಗಳು ಕೂಡ ನಿಂತಿದೆ. ಎಕ್ಸಾಕ್ಟ್ಲಿ ಇದೇ ಒಂದು ಓಮ್ನಿ ಮೇಲೆ ಮರ ಬಿದ್ದಿದೆ.